ಸಮರ್ಥಿಸ್ಕೊಳ್ತೀರಾ? ನೋಡಿ, ಯಾವತ್ತೂ ಸಿದ್ದರಾಮಯ್ಯನವರು ಬಹಳ ದೊಡ್ಡ ವಿತ್ತಂಡವಾದಗಳನ್ನ ಮಾಡುವಂತದ್ದು, ಮತ್ತೆ ಎಲ್ಲೋ ಒಂದ್ ಕಡೆ ಈ ಸಮಾಜದಲ್ಲಿ ನಾನೊಬ್ಬ ಗಣ್ಯ ಅನ್ಸ್ಕೊಳ್ಬೇಕು, ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಕನಸನ್ನು ಕಾಣ್ತಾ ಇರ್ತಕ್ಕಂಥವ್ರು ಎಲ್ಲ ಸುದ್ದಿಯಲ್ಲಿ ಇರ್ಬೇಕು. ಈ ಸುದ್ದಿಯಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾ ಇದಾರೆ ಅವರು? ಡಿ ಕೆ ಶಿವಕುಮಾರ್ ಒಂದ್ ಕಡೆ ಪಕ್ಷ ಕಟ್ಟೋಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ, ನಾನೊಬ್ಬ ಬಿಜೆಪಿಯ ಕಟ್ಟಾಳು ಆಗಿ ಮಾತಾಡ್ತೀನಿ. ಡಿ ಕೆ ಶಿವಕುಮಾರ್ ಒಳ್ಳೆ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವನು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಬಾರ್ದು, ನಾನೇ ಆಗ್ಬೇಕು ಅಂತಕ್ಕಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರವಾಗಿ ಯಾವುದೋ ಒಂದು ಗಾಳಿಯಲ್ಲಿ ಗುಂಡಾರಿಸೋದು. ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಬಚ್ಚಿನ ಬಾಯಿ ಅಂತ. ಬಚ್ಚಿನ ಬಾಯಿ ಅಂತಂದ್ರೆ ಅವ್ರ ಬಾಯಿ ಯಾವಾಗೂ ಕುಲ್ಗೆಟ್ಟಿರ್ತದೆ, ಏನೋ ಮಾತಾಡೋದು, ಯಾವ್ದಕ್ಕೇನೋ ಮಾತಾಡೋದು. ತಾಲಿಬಾನ್ಗೂ RSS ಏನ್ ಸಂಬಂಧ ಇದೆ? ತಾಲಿಬಾನ್ ಸಂಸ್ಕೃತಿ ಏನು? ಭಾರತದ ಮಾತೆಯನ್ನ ದೇವತೆ ಅಂತ ಪ್ರೀತಿಸಂತ ಪಕ್ಷ ಮತ್ತೆ RSS ಯಾವತ್ತೂ ಭಾರತವನ್ನ ಗೌರವದಿಂದ ಹೆಣ್ಣು ಮಗಳಂತ ಪ್ರೀತಿಸ್ತದೆ. ಇವತ್ತು ತಾಲಿಬಾನ್ಗಳು ಏನ್ ಮಾಡ್ತಾ ಇದಾರೆ? ಹೆಣ್ಣು ಮಕ್ಕಳು ಏನಾದ್ರು ನೈಲ್ ಪಾಲಿಸ್ ಹಾಕಿದ್ರೆ, ಅವರು ತುಟಿಗೆ ಏನಾದ್ರು ಲಿಪ್ಸ್ಟಿಕ್ ಹಾಕಿದ್ರೆ ಅವ್ರನ್ನ ಕತ್ತರಿಸಾಕ್ತಾ ಇದಾರೆ. ಆ ಸಂಸ್ಕೃತಿ ನಮ್ದ? ಆ ಸಂಸ್ಕೃತಿಯಲ್ಲಿ ಬೆಳೆದಂತವರು ಸಿದ್ದರಾಮಯ್ಯನವರು ಏನೋ ಒಂದು ಗಿಮಿಕ್, ಏನೋ ಒಂದು ಕತೆ ಕಟ್ಟೋದು, ಯಾವುದೋ ಒಂಥರ ಮಾತಾಡಿದ್ಮೇಲೆ ಆ ಸುದ್ದಿ ಆಗ್ಬೇಕು. ಸುದ್ದಿ ಆದ್ಮೇಲೆ ನೋಡು ನಾನು ಎಷ್ಟು ಪಾಪ್ಯುಲರ್ ಇದೀನಿ ಅಂತ. ಈ ಪಾಪ್ಯುಲಾರಿಟಿಗೆ ಈ ಚೀಪ್ ಗಿಮಿಕ್ ಯಾಕೆ ಮಾಡ್ತೀರಿ ಸಿದ್ದರಾಮಯ್ಯನವರೇ? ಚೀಪ್ ಗಿಮಿಕ್ ಮಾಡಬೇಡಿ. ದೇಶವನ್ನ ಕಟ್ಟಿದಂತ ಪಕ್ಷ ಏನಾದ್ರು ಇದ್ರೆ, ಸಂಘಟನೆ ಇದ್ರೆ ಅದು RSS. ನೋಡಿ, ಸಿದ್ದರಾಮಯ್ಯನವರು ಪೂರ್ತಿ ನಾ ಪಂಚೆ ಚಡ್ಡಿ ಬಗ್ಗೆ ನಮ್ಮ ತಲೆ ವಿಷಯ ಅಲ್ಲ, ದೇಶವನ್ನ ಸಮೃದ್ಧಿಯಾಗಿ ಬೇರೆ ವಿಷಯ ಬಗ್ಗೆ ಯಾವುದು ಸರ್? ಏನಾಯ್ತು? ಸಿದ್ದರಾಮಯ್ಯನವರು ಏನ್ ಹೇಳಿದ್ರು? ತಾಲಿಬಾನ್ಗೆ ಪಂಚೆ ಲಂಗೋಟಿ ಬಗ್ಗೆ ಮಾತಾಡಬೇಡಿ. ಗಾಂಧಿ ಲಂಗೋಟಿನೇ ಮಾತಾಡ್ತೀನಿ, ಮಾತಾಡಿ ಜಾಸ್ತಿ. ನಮ್ ಸಬ್ಜೆಕ್ಟ್ ಪ್ಯಾಂಟ್ ಹಾಕೊಂಡಿದ್ದ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು? ಲಂಗೋಟಿ ಅಂತ ಹೇಳ್ತಿದ್ದಾರೆ ಇವರು. ಯಾರು? ಮಹಾತ್ಮ ಗಾಂಧಿ ಹಾಕೊಂಡಿದ್ದು ಧೋತಿನ ಲಂಗೋಟಿ ಅಂತ ಹೇಳ್ತಾರೆ. ಪ್ಯಾಂಟ್ ಹಾಕೊಂಡಿದ್ದ ಅದನ್ನ ಪುಡುಗೋಶಿ ಅಂತ ಕರೆಯೋದು. ನೋಡಿ, ಚಿದಾರಾಮ್ ಅವರೇ, ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಏನು ಸಬ್ಜೆಕ್ಟ್ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಆ ರೀತಿ ಎಲ್ಲ ಮಾತಾಡಬಾರ್ದು. ಹೇಗ್ರಿ ಮಾತಾಡ್ತೀರಾ ನೀವು? ಯಾವ ರೀತಿ ಹೇಳ್ತೀರಾ? ದೇಶ ಅಲ್ಲಿಂದ ಬಂದವರು ಯಾರು ನೋಡಿ, ಭಾರತಕ್ಕೆ ಬಂದವಾದ ಮಾಡೋದಕ್ಕೆ ಯಾವ್ದಾವ್ದೋ ವಿಷಯ ದಿಕ್ ತಪ್ಪಿಸ್ತಾ ಇದಾರೆ. ಇವತ್ತು ಕುಮಾರ್ ಅವರೇ ದಿಕ್ ತಪ್ಪಿಸ ಸಿದ್ದರಾಮಯ್ಯನವರು ಬಾಬಾ ಸಾಹೇಬ್ ಮುಚ್ಕೊಳ್ಳಕ್ಕೆ ಸಂಸ್ಕೃತಿ ನೋಡಿ, ಇದೇ ನಿಮ್ಮ ಸಂಸ್ಕೃತಿ. ವಿಚಾರ ಉಡುಪು ಮಾತಾಡಿದ್ರೆ ಇವತ್ತು ಫಾರಿನಿಂದ ಬಂದಂತ ದೊಡ್ಡ ಪತ್ರಕರ್ತರು ಅಂಬೇಡ್ಕರ್ ಅಂತ ಕೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೀವು ಶೂಟು ಕೋಟ್ ಹಾಕೊಂಡು ಓಡಾಡ್ತೀರಿ, ದಲಿತರ ಪರ ಇದ್ದೀರಿ ಅಂತ ಹೇಳಿ ಮಾತಾಡ್ತೀರಾ. ನೀವು ಹೇಗೆ ನೀವು ದಲಿತರ ಪರವಾಗಿದ್ದೀರಿ? ಶೂಟು ಕೋಟ್ ಹಾಕೊಂಡು ನೋಡಿ ಗಾಂಧಿ ನೋಡಿ ಹೇಗಿದ್ದಾರೆ ಅಂತ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಹೌದಪ್ಪ, ಆತ ಪಂಚೆಯಲ್ಲಿದ್ರು ಲಂಗೋಟಿಯಲ್ಲಿದ್ರು ಆತ ಒಬ್ಬ ಜಾತಿನಲ್ಲಿ ಮೇಲ್ಜಾತಿಯವನು, ಹಂಗಾಗಿ ಆತನಿಗೆ ಮಹಾತ್ಮ ಅಂತ ಕರೀತಾರೆ. ನಾನೇನಾದ್ರು ಶೂಟು ಕೋಟ್ ಆಗದೆ ಹೋಗಿದ್ರೆ ಜಾತಿಗೆ ತಕ್ಕಂಗ ಅವನೇ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸ್ವಾಭಿಮಾನದ ಸಂಕೇತ ಬಾಬಾ ಸಾಹೇಬ್ರು. ಬಾಬಾ ಸಾಹೇಬ್ರ ಬಗ್ಗೆ ನಾವು ವಿಚಾರನ ಯಾವುದೇ ರೀತಿ ಒತ್ಕೊಳಕಾಗಲ್ಲ. ಬಾಬಾ ಸಾಹೇಬ್ ಶೂಟ್ ಹಾಕಿದ್ರು ಒಳಗಡೆ ಇದ್ದಂತ ಬನೀನು 100 ತೂತಕ್ಕೆ ಬಿದ್ದಿದ್ವು. ಅದು ಗೊತ್ತಾ ನಿಮ್ಗೆ? ಬಾಬಾ ಸಾಹೇಬ್ರ ನೋವೇನ್ ಗೊತ್ತಾ? ಅವ್ರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟವ್ರೆ. ಆ ಅಮೃತನು ನಮ್ಮವರು ಕೆಲವರು ತಿಂತಾ ಇದ್ದಾರೆ ಎಲ್ಲಾ ಪಾರ್ಟಿಗಳಲ್ಲಿ. ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಯಾರ ಮೇಲೆ ಈಗ ಮತ್ತೆ ಪಂಚೆ ಪ್ಯಾಂಟಿನ ವಿಷಯಕ್ಕೆ ಬರೋಣ. ಈಗ ಅರುಣವರು ನಾಟಕ ಆಡ್ತಾರಲ್ಲ ಬೀದಿನಲ್ಲಿ, ಬಹಳ ರಂಗರು ಆಟ ಆಡ್ತಾರೆ, ಏನ್ ಬೇಕೋ ಆಟ ಆಡ್ತಾರೆ. ನಾನು ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಒಂದ್ ಎರಡು ಚುನಾವಣೆಗೆ ಹಿಂದೆ ಹೇಳಿದ್ರು. ಆಮೇಲೆ ಜನ ಉತ್ತರ ಮಾಡ್ಬಿಟ್ರಪ್ಪ, ನಿಂತ್ಬಿಟ್ಟೆ. ಅರೆ ನೀನು ಸೋಲ್ತಿ ಅಂತ ಗೊತ್ತಾದ ತಕ್ಷಣ ಬಾದಾಮಿಗೂ ಜಂಪ್ ಹೊಡ್ರಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಊರಲ್ಲಿ, ನಿಮ್ಮ ಜಿಲ್ಲೆನಲ್ಲಿ, ನಿಮ್ಮ ಮೈಸೂರಿನಲ್ಲಿ ನೀವು ಗೆಲ್ಲಕ್ ಆಗ್ದಿರೋರು ಬಾದಾಮಿಗೆ ಹೋದ್ರಿ. ಇವತ್ತು ನೀವು ವಿಷಯ ಮಾತಾಡೋದಲ್ಲ. ಇವತ್ತು ಸಿದ್ದರಾಮಯ್ಯನವರು ಹೇಗೆ ಹೇಳ್ತಾರೆ ತಾಲಿಬಾನ್ ಅಂತ ಹೇಗೆ ಹೇಳ್ತಾರೆ RSS ನ? ಅದು ಹೇಳಕ್ ಸಾಧ್ಯನೇ ಇಲ್ಲ. ಹೇಳೋದು ತಪ್ಪು ಅನ್ನೋದನ್ನ ಕಾಂಗ್ರೆಸ್ ಹೋಗ್ತಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಡ್ಗೋಶಿ ಆಗ್ತಾ ಇದ್ದವರು. ದಯಮಾಡಿ ಮಹಾತ್ಮ ಹೇಳ್ತಾರೆ
ಕಟ್ತಾ ಇದ್ದೇನೋ ಅವರೇ ಪಂಚೆ ಕಟ್ತಾ ಇಲ್ಲ, ಅದು ಗೌರವ ಕೊಡೋದಕ್ಕೆ ವಿಷಯಕ್ಕೆ ಬರೋಣ. ಒಂದು ನಿಮಿಷ, ಕಾಂಗ್ರೆಸ್ಸಿಗರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಂತರ್ ಮಂತರ್ ಯಾಕೆ ಹುಟ್ರು ನೋಡಿ, ಹೇಳಿ ನೀವು ಇದೇ ಸಂಘ ಪರಿವಾರ ಸೇರಿದಂತವ್ರು, ನೀವು ಇದೇ ಸಂಘ ಪರಿವಾರ ಸೇರಿದಂತವ್ರು, ನೀವು ಗುಲಾಮಗಿರಿ ಮಾಡಿ ತಿಂತಾರೆ ನಮ್ಗೆ ಬಿಜೆಪಿ. ಆರ್ಎಸ್ ಅಂತಕ್ಕಂಥದ್ದು ಅಖಂಡ ದೇಶದ ಒಂದು ಪ್ರತೀಕವಾದಂತ ಸ್ವಾಭಿಮಾನಿ ಸಂಘಟನೆ, ಅದು ಅಂತ ಒಂದು ದೇಶ ಪ್ರೇಮ ಇರ್ತಕ್ಕಂಥ ಒಂದು ಸಂಘಟನೆನ ನೀವು ತಾಲಿಬಾನಿಗೆ ಓಡಿಸ್ಬಿಟ್ರಲ್ಲ ಸಿದ್ದರಾಮಯ್ಯನವರೇ, ಸ್ವಲ್ಪ ಎಚ್ಚರಿಕೆ ಇರಲಿ ನಿಮ್ಮ ಮಾತಿನಲ್ಲಿ. RSS ತಾಲಿಬಾನ್ಗಳು ಹೇಗಾಗ ಸಾಧ್ಯ? ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರು RSS ಇದ್ದಾರೆ. ದೇಶದಲ್ಲಿ ಇವತ್ತು ಏನಾದ್ರೂ ಎಲ್ಲರೂ ಭೂಕಂಪ ಆಗ್ತದೆ, ಎಲ್ಲೋ ಒಂದು ಪ್ರಕೃತಿ ವಿಕೋಪ ಆಗ್ತದೆ, ಆ ಸ್ಥಳದಲ್ಲಿ ಸರ್ಕಾರ ಹೋಗೋದಕ್ಕೆ ಮುಂಚೆ RSS ಕಾರ್ಯಕರ್ತರು ಇರ್ತಾರಲ್ಲಿ. ಅಂತ ಒಂದು ದೊಡ್ಡ ದೇಶಭಕ್ತಿ ಇರ್ತಕ್ಕಂಥ, ದೊಡ್ಡ ಸಂಸ್ಕೃತಿ ಇರ್ತಕ್ಕಂಥ ಒಂದು RSSಗೆ ನೀವು ತಾಲಿಬಾನ್ಗೊಳಿಸ್ತಕ್ಕಂಥ ರೀತಿ ಯಾವ ರೀತಿ ಸರಿ ಅನ್ಸುತ್ತೆ? ಅದಕ್ಕೆ ಇವರು ಟ್ಯಾಪೆ ಹಾಕೋದಕ್ಕೆ ಲಾಡಿ ಬಿಚ್ಚುತ್ತಾರೆ, ಅದು ಬಿಚ್ಚುತ್ತಾರೆ, ಏನೋ ಹೇಳ್ತೀರಿ, ಅದು ಸಂದರ್ಭದಾಗ ಹೇಳಿ. ಇವತ್ತು ಹೇಳಿದ್ದೇನೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಅವ್ರ ಹಿಂದೆ ತಗೋಬೇಕು. RSSಗೂ ತಾಲಿಬಾನ್ಗೂ ಸಂಬಂಧ ಇಲ್ಲ. ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ RSS ನ ತಾಲಿಬಾನ್ಗೊಳಿಸ್ತಕ್ಕಂಥದ್ದು ಇದು ಯಾವುದೋ ಒಂದು ಅಲ್ಲ. ನಿಜ, ಸಿದ್ದರಾಮಯ್ಯನವರು RSS ನ ಅಂದ್ರೆ ಒಂದ್ ರೀತಿ ನಮ್ಮ ಮಟ್ಟದ ಪ್ರಶ್ನೆ ಬರೋದಿಲ್ಲ. RSS ನ ನೀವು ಸಂಬೋಧನೆ ಮಾಡಿದ್ದು ರೀತಿ ಎಲ್ರಿಗೂ ಹರಟಾಗುತ್ತೆ, ನನ್ಗೂ ಹರಟಾಗುತ್ತೆ. ಇವತ್ತು ದೇಶ ಪ್ರೇಮವನ್ನು ಏನಾದ್ರು ಹೇಳ್ಕೊಡೋರಿದ್ರೆ ಅದು ಒಂದೇ RSS. ನಾನು RSS ನ ಸಂಪೂರ್ಣವಾಗಿ ಯಾಕೆ ಒಪ್ತೀನಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSS ನ ಸಂಪೂರ್ಣವಾಗಿ ಒಪ್ಪಿರ್ತಕ್ಕಂಥ ಬರಹಗಳು ನನ್ನ ಹತ್ರ ಇದೆ. ನನ್ನ ಪುಸ್ತಕದಲ್ಲಿ ಅದನ್ನು ಬರೆದಿದ್ದೀನಿ. ಬಲಿತ ದಲಿತ ನನ್ನ ಜನ ನಟರಾಜ್ ಗೌಡ್ರೆ ಆಯ್ತು, ಅವರೇನೋ ಪಂಚೆ ಹೇಳಿಕೆ ಮೂಲಭೂತ ಹಕ್ಕುಗಳಿವೆ, 7 ಮೂಲಭೂತ ಹಕ್ಕುಗಳಿವೆ, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಎಲ್ಲ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛತೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಿದ್ದಾರೆ, ಯಾರು ಮಾಡಿಲ್ಲ. ಮಂಗಲಾರದ ತುಪ್ಪ ಬಾಬಾ ಸಾಹೇಬ್ ಧರ್ಮ ನಿರಪೇಕ್ಷತೆ ಇರ್ತಾರಲ್ಲ, ಅದನ್ನ RSS ಒಪ್ಪಲ್ಲ. ಬಾಬಾ ಸಾಹೇಬ್ ಬರ್ದಿಲ್ಲ 1973ರಲ್ಲಿ. ಇನ್ನು ಹಿಂದೂ ರಾಷ್ಟ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನಿಜ ಚೀನಾರಾಮ್ ಅವರು ಹೇಳಿದಂತೆ ಜಾತ್ಯ ಅಲ್ಲ. ಇವತ್ತು ಕೂಡ ನಿಜ ಚೀನಾರಾಮ್ ಅವರೇ, ಇವತ್ತು ಕೂಡ ಇಲ್ಲ, ಇವತ್ತು ಭಾರತ ದೇಶದ್ರೋಹಿ ಗುಲಾಮರಾದ ಪಾರ್ಲಿಮೆಂಟ್ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಹೈಕೋರ್ಟ್ ಹೇಳಿದ್ರೆ ಅಲ್ಲಲ್ಲ. RSS ನ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾವು ಮುಂದೆ ಇನ್ನೂ ಚರ್ಚೆ ಮಾಡಿದ್ರೆ ಈಗ ಪ್ರಶ್ನೆ ಬಂದಿರುವಂತದ್ದು ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಹಾಗೂ ಸ್ವೇಚ್ಛತೆ. ನೀವು ಕೊಟ್ಟಂತ ಪಂಚೆ ಹೇಳಿಕೆಗೆ ಅವರು ಕೊಟ್ಟಂತ ಚಡ್ಡಿ ಲಾಡಿ ಹೇಳಿಕೆ ಪಾಪ ಬಹಳ ಮಾತಾಡಲ್ಲ. ಕಚ್ಬಿಟ್ರೆ ನೀವು ಬಿಜೆಪಿಗೆ ದೇಶದ್ರೋಹಿ ಭಾರತದ ಸಂವಿಧಾನದ ಆಚರಣೆ ಮಾಡ್ತಕ್ಕಂಥ ಪಾರ್ಲಿಮೆಂಟ್ ಮೇಲೆ ನೀವು ಬಾಂಬ್ಗಳಾಕಿ ಸುಟ್ರಲ್ಲ, ನಿಮಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅವ್ನ್ ಗಲ್ಲಿಗೆ ಹಾಕ್ರಿ ಅಂತ. ನಿಮ್ಮ ರಾಷ್ಟ್ರಪತಿ ಇದ್ರು, ಎಷ್ಟು ವರ್ಷ ತಗೊಳ್ರಿ ನೀವು ಗಲ್ಲಿಗೆ ಹಾಕೋದಕ್ಕೆ ಆರ್ಡರ್ ಮಾಡಕ್ಕೆ? ಅವ್ನು ಅಭ್ಯರ್ಥಿಗಳು ಅಂತ ದೇಶದ್ರೋಹಿ ಅವನು ಯಾವನೇ ಆಗಿರ್ಲಿ, ಅವನಲ್ಲಿ ಕ್ರಮ ತಗೊಳಕ್ ಆಗ್ಲಿಲ್ಲ ನಿಮ್ ಕೈಲಿ. ಯಾಕೆಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ನಿಮ್ದು. ಬಿಜೆಪಿ ವಕ್ತಾರರಿಗೆ ಏನು ಒಂದು ಅರ್ಥ ಸರ್ಕಾರ ಸಂವಿಧಾನ ನಟರಾಜ್ ಗೌಡ್ರೆ ಅಲ್ಲ, ಎಷ್ಟೋ ನೀವು ನಿಮ್ಮ ನಡವಳಿಕೆ ಹೇಳಿದ್ದಾರೆ, ನಿಮ್ಮ ನಡವಳಿಕೆ ಒಂದ್ ನಿಮಿಷ ರಮಣ, ನಿಮ್ಮ ಈ ದೇಶಕ್ಕೆ ಸಾಧ್ಯನೇ ಇಲ್ಲ. ಒಪ್ಪೋದಿಲ್ಲ. ನಮ್ಮ ಪಕ್ಷದ ನಾಯಕರು JDS ಅವರು
ಗ್ಲೋಬಲ್ ಗೇಮ್ ನಾಟಕ ಮಾಡೋದು ಬಿಡ್ರಿ. ಇವತ್ತು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದವರು ಹೌದು. ಮೊದಲನೇ ಸಾರಿ ಮುಖ್ಯಮಂತ್ರಿ ಮಾಡಿದವ್ರು ನಾವು. ಮನೆ ಬಾಗ್ಲಲ್ಲಿ ವಿಷಯಾಂತರ ಆಗದ್ ಬೇಡ. ನಾವು ಮತ್ತೆ ನಮ್ಮ ಉಡುಪಿ ನಿಮ್ಮ ಕುಮಾರ್ ಅವರೇ, ನೀವು ಬರೀ ಕೇವಲ ಪಂಚೆ ವಿಷಯ ಒಂದೇ ತಗೋತಾ ಇದ್ದೀರಾ, ಚಡ್ಡಿಲಾಡಿ ವಿಷಯ ಬಿಟ್ಟು ಇವ್ರ ಲಂಗೋಟಿ ಹೇಳಿದ್ರಲ್ಲ ಸರ್, ಇವ್ರ ಲಂಗೋಟಿ ಅಂತ ಹೇಳಿದ್ರಲ್ಲ, ಈ ವಿಷಯದ ಬಗ್ಗೆ ಅರ್ಥನೇ ಆಗಿಲ್ಲ. ಸಿದ್ದರಾಮಯ್ಯನವರ ಪ್ರಶ್ನೆಗೆ ಮೂಲ ಕಾಂಗ್ರೆಸ್ ಇವರು ಇವತ್ತು ನಕಲಿ ಕಾಂಗ್ರೆಸ್ ಮಾತಾಡ್ತಾರೆ. ಇದೇ ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿನ ಯಾವ ರೀತಿ ಹಿಗ್ಗ ಮುಗ್ಗ ಜಾಡಿಸ್ತಾ ಇದ್ರು, ಯಾವ ರೀತಿ ಸೋನಿಯಾ ಗಾಂಧಿನ ಜಾಡಿಸ್ತಾ ಇದ್ರು ಜೆಡಿಎಸ್ ಅಲ್ಲಿ ಇದ್ದಾಗ. ಜೆಡಿಎಸ್ ಇಂದ ನೀವು ಕಾಂಗ್ರೆಸ್ ಬಂದ ತಕ್ಷಣ ಮಹಾನ್ ದೇಶಭಕ್ತರ ರೀತಿಯಲ್ಲಿ ಕಾಂಗ್ರೆಸ್ ನಾನೇ ಕೊಟ್ಟಿದ್ದೀನಿ, ನನ್ನಿಂದನೇ ಕಾಂಗ್ರೆಸ್ ಅಂತ ಮಾತಾಡ್ತಿರಲ್ಲ ಸಿದ್ದರಾಮಯ್ಯನವರೇ. ನಿಮ್ಮ ಮೂಲ ಎಲ್ಲಿದ್ರಿ ನೀವು, ಯಾವ ರೀತಿ ಬೈತಾ ಇದ್ರಿ ಕಾಂಗ್ರೆಸ್ ಅನ್ನ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ಒಂದು ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ನವ್ರಿಗೆ. ಇವತ್ತು ದೇಶದಲ್ಲಿ ನಾವೇ ಕಾಂಗ್ರೆಸ್ನವರೇ ಸ್ವತಂತ್ರ ಹೋರಾಟಕ್ಕೆ ಬಂದಿದ್ವಿ ಅಂತಲ್ಲ, ಸ್ವತಂತ್ರ ಹೋರಾಟ ಮಾಡಿದಂಥವ್ರು ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಲಕ್ಷಾಂತರ ಕೋಟಿ ಅಂತ ಜನ ದೇಶಕ್ಕೆ ಪ್ರಾಣ ಕೊಟ್ಟಂತವರಿದ್ದಾರೆ. ಅದರಲ್ಲಿ RSS ನ ಪ್ರಮುಖರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಒಂದ್ ನಿಮಿಷ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೇಶದ ಮೊದಲನೇ ತಪ್ಪು ಮಹಾರಾಜರು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಮಂತ್ರಿ ಆಗಿದ್ದಾಗ ಪ್ರಯತ್ನ ಮಾಡಿದ್ರು. ಯಾರು ಪ್ರಧಾನಮಂತ್ರಿ ನಿಮ್ಮ ನೆಹರು ಕಾಮನ್ ಸಿವಿಲ್ ಕೋಡ್ ಅಂಬೇಡ್ಕರ್ ಇತಿಹಾಸ ಗೌರವ ಕೊಡಲಿಲ್ಲ, ಬ್ರಿಟಿಷರ ಗುಲಾಮರಾಗಿದ್ರು, ಬ್ರಿಟಿಷರ ಪೆನ್ಷನ್ ಅಲ್ಲಿ ಬದುಕ್ತಾ ಇದ್ರು. ಕಾಂಗ್ರೆಸ್ ನೀವು ಸಾವರ್ಕರ್ ಇದಾರಲ್ಲ, ಸಾವರ್ಕರ್ ಯಾಕ ಬರ್ತದೆ ನಿಮ್ಗೆ ತಲೆಗೆ? ಪ್ಲೀಸ್ ಪ್ರಯತ್ನ ಮಾಡಿದ್ದು ಬ್ರಿಟಿಷರ್ ಅಂಬೇಡ್ಕರ್ ಅವರು ಎಲ್ಲ ಹೆಣ್ಣು ಮಕ್ಕಳು ಒಂದೇ ಕಾನೂನು. ಅಲ್ಲ, ಈಗ ನಟರಾಜ್ ಗೌಡ್ರೆ ಪ್ರಶ್ನೆ ಬಂದಿರುವಂತದ್ದು ಕುಮಾರ್ ಅವರೇ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಂದಾಗಿದೆ, ತಿರಸ್ಕಾರ ಮಾಡಬೇಕು. ಕಾಂಗ್ರೆಸ್ ಸಂಘಟನೆ ನಾನು ಮತ್ತೊಮ್ಮೆ RSS ತಾಲಿಬಾನ್ ಎರಡು ಒಂದೇ. ತಾಲಿಬಾನಿಗಳು ಮೂಲ ಯಾರು ಕೇಳಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲ ಯಾರು ಕೇಳಿ. ಇವತ್ತು ಆರಾಧನೆ ಮಾಡ್ತಾರೆ ಸಂಘ ಪರಿವಾರದವರು, ಈ ಮೂಲಭೂತವಾದಿಗಳು ತಾಲಿಬಾನಿಗಳೇ. ಬಂದಿದ್ದಾರೆ ಸಿದ್ದರಾಮಯ್ಯನವರು, ಅರ್ಥ ಮಾಡ್ತಾರೆ. ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದು